ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕೋ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ ಪ್ರಾಯೋಜಿಸಿದೆ. ಇಂದು ನಮ್ಮೊಂದಿಗೆ ಇಸ್ರೋದ ಮಾಜಿ ವಿಜ್ಞಾನಿ ಡಾಕ್ಟರ್ CR ಸತ್ಯ ಇದ್ದಾರೆ. ಅವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಖಂಡಿತ ನಿಮ್ಮ ಮಾತು ನಿಜ. ಯಾಕಂದ್ರೆ ನಿವೃತ್ತಿ ಆದ್ಮೇಲೂ ಕೂಡ ನಿವೃತ್ತಿ ಅಂತ ಅನ್ನೋದು ಒಂದು ಮನಸ್ಥಿತಿ ಅಷ್ಟೇ ಅಂತ ಎಲ್ರು ಅನ್ಕೊಳ್ಬೇಕು. ಏನಾದ್ರೂ ಒಂದು ಮಾಡ್ತಾನೆ ಇರ್ಬೇಕು ಅಂತ ಅನ್ನೋದು. ಯಾಕಂದ್ರೆ ನಿವೃತ್ತಿ ಆಗೋವರೆಗೂ ನಮಗೊಂದು ಚೌಕಟ್ಟಿರುತ್ತೆ. ಆ ಚೌಕಟ್ಟಿನಲ್ಲಿ ಏನ್ ಬೇಕೋ ಅಷ್ಟನ್ನ ಮಾತ್ರ ಮಾಡ್ತೀವಿ. ಅದಾದ್ಮೇಲೆ ನಮಗೆ ಸಿಗುವಷ್ಟು ಸ್ವಾತಂತ್ರ್ಯ ಇದೆಯಲ್ಲ, ಆಗ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಇರ್ಬೋದು ಅಥವಾ ನಮ್ಮ ಪ್ರತಿಭೆಗಳು ಇರ್ಬೋದು, ಇವುಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಸಿಗುತ್ತೆ ಅಂತ ಅನ್ನೋದು ಖಂಡಿತ ನಿಮ್ಮ ಮಾತನ್ನ ಒಪ್ಲೇಬೇಕಾದಂತಹದ್ದು. ಒಂದು ಪ್ರಶ್ನೆ ಇದೆ. ನಿಮ್ಮ ಈ ಎಲ್ಲ ಪ್ರವಾಸದಲ್ಲಿ, ಪಯಣದಲ್ಲಿ, ತಂತ್ರಜ್ಞಾನ ಬೆಳವಣಿಗೆಯಲ್ಲಿ ಅಥವಾ ಸಾಹಿತ್ಯ ಬರೆಯೋದರಲ್ಲಿ ಶ್ಯಾಮಲಾ ಮೇಡಮ್ ಅವರ ಕೊಡುಗೆಯೂ ಕೂಡ ಸಾಕಷ್ಟು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಬಗ್ಗೆ ಒಂದೆರಡು ಮಾತು ನೀವು ಹೇಳಿದ್ರು ಸರಿ, ಮೇಡಮ್ ಹೇಳಿದ್ರು ಸರಿ, ನಮಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಈಗ ನೀವಿಬ್ಬರೇ ಇರೋದು ಒಬ್ರಿಗೊಬ್ರು ಜೊತೆಯಾಗಿ ಅಂತ ಅನ್ನೋದು ಕೂಡ ಇದು ಸಾಧಾರಣವಾಗಿ ಎಲ್ಲರ ಮನೆಯಲ್ಲಿ ಆಗುವಂತ ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ಹೇಗೆ ಅನ್ಸುತ್ತೆ? ನನಗೆ ಶ್ಯಾಮಲಾ ಬಗ್ಗೆ ಹೇಳೋದು ಅಂದ್ರೆ, ನಾನು ಯಾವಾಗಲೂ ಹೀಗೆ ಹೇಳೋದು, ನಂದು ಕೈ ಎಡಕೈ ಆದ್ರೆ ನನ್ನ ಬಲಗೈ ಶ್ಯಾಮಲಾ. ಎಲ್ಲ ವಿಷಯದಲ್ಲೂ ನನಗೆ ಎಲ್ಲ ರೀತಿಯ ಸಪೋರ್ಟ್ ಕೊಟ್ಟು ಬಹಳ ತಾಳ್ಮೆಯಿಂದ ನನ್ನ ಜೊತೆಗಿರಾದ್ರೆ ನೋಡಿ, ನಾನು ಮಾಡ್ತಿರೋ ಕೆಲಸಗಳಿಂದಾಗಿ ನಾನು ಅನೇಕ ಸಲ ನಾನು ಮನೆ ಕಡೆ ಗಮನ ಕೊಟ್ಟಿಲ್ಲ ಅಂತ ನನಗೆ ಗೊತ್ತು. ಎರಡನೇದಾಗಿ ಶ್ಯಾಮಲಿಂಗನು ಕನ್ನಡ ಸಾಹಿತ್ಯದಲ್ಲಿ ಬಹಳವಾದ ಆಸಕ್ತಿ ಇದೆ. ಕನ್ನಡ ಭಾಷೆ ನನಗಿಂತ ಚೆನ್ನಾಗಿ ಗೊತ್ತು. ನಾನು ಇಷ್ಟೆಲ್ಲ ಕನ್ನಡ ಬರಿತೀನಿ ಅಂತ ಹೇಳ್ತೀನಲ್ಲ, ನಿಜವಾಗ್ಲೂ ನನಗೆ ವ್ಯಾಕರಣ ಅದರಲ್ಲಿ ಇನ್ನೂ ತೊಂದರೆಗಳಿದೆ. ನಾನು 4 ಲೈನ್ ಬರೆದ್ರೂ ಶ್ಯಾಮಲಾ ಅದನ್ನ ಕರೆಕ್ಟ್ ಮಾಡಮ್ಮ ಅಂತ ಹೇಳಿ ಅವ್ರ ಕೈ ಬರ್ತೀನಿ, ಅವ್ರ ಕೈ ಕರೆಕ್ಟ್ ಮಾಡಿಸ್ತೀನಿ. ಹೀಗಾಗಿ ನನ್ನ ಜೊತೆಗೆ ಅವಳು ಎಲ್ಲತ್ರಲ್ಲೂ ಆಥರ್, ವರ್ಕರ್ ಎಲ್ಲತ್ರಲ್ಲೂ. ನಾನು ಬಹಳ ಅದೃಷ್ಟ ಮಾಡಿದೀನಿ ಅಂತ ಅನ್ಕೋತೀನಿ ಅಂತ ನನಗೆ ಮಡದಿ ಪಡ್ಕೊಂಡಿರೋದು. ಇಬ್ಬರನ್ನು ಬಹಳ ಒಂದು ಗಂಭೀರವಾದ ಪ್ರಶ್ನೆ ಕೇಳ್ತೇನೆ. ಯಾಕಂದ್ರೆ ಸುಮಾರು 60 ವರ್ಷಗಳ ಕಾಲ ನೀವಿಬ್ರು ಒಟ್ಟಿಗೆ ಬಾಡಿ ಈ ಒಟ್ಟಿಗೆ ಒಬ್ಬರೊಬ್ಬರಿಗೆ ಜೊತೆಗೆ ಸಹಕಾರ ಕೊಟ್ಕೊಂಡು ಬಂದಿದ್ದೀರಾ. ಒಂದು ಕ್ಷಣ ಭಯ ಆಗುದಿಲ್ವಾ ಶ್ಯಾಮಲಾ ಇಲ್ದಿದ್ರೆ ಅಥವಾ ನೀವಿಲ್ದಿದ್ರೆ ಶ್ಯಾಮಲಾ ಅವರಿಗೆ ಅಂತ? ಅಯ್ಯೋ, ಖಂಡಿತವಾಗಿ ಆಗುತ್ತೆ. ಆ ಭಯ ಯಾವತ್ತೂ ನನ್ನ ಕಾಡ್ತಾನೆ ಇದೆ. ಏನೋ ದೇವ್ರ ದಯದಿಂದ ಆ ತರ ಒಂದು ಸನ್ನಿವೇಶ ಬಂದಿಲ್ಲ ಇದುವರೆಗೂ ಅಷ್ಟೆ. ಯಾಕೆಂದ್ರೆ ನನಗೆ ಮನೆ ಕೆಲ್ಸಗಳು ಇನ್ಯಾವುದು ಮಾಡ್ತಾ ಇಲ್ಲ ನಾನು. ಅದನ್ನ ನಾನು ಹೇಳ್ಕೊತೀನಿ. ಬೇಕಂದ್ರೆ ಅಡುಗೆ ಮನೆ ಒಳಗೆ ಖಾಲಿರೋದು ಅಂದ್ರೆ ನಾನು ಏನಿದ್ರು ಕಾಫಿ ತಿಂಡಿ ಇಸ್ಕೊಳ್ಳೋದಕ್ಕೆ ಹೊರತು ಒಂದು ಕಾಫಿ ಟೀ ಸಹಿತ ನಾನು ಮಾಡ್ತಾ ಇಲ್ಲ. ಅದ್ರಿಂದಾಗ ಒಂದೊಂದ್ಸಲ ನನ್ನ ಮನಸ್ಸಿಗೆ ಬೇಜಾರಾಗುತ್ತೆ. ಪಾಪ ಏನ್ ನನ್ನ ಹೆಂಡತಿಗೆ ನಾನು ಏನು ಕೈ ಜೋಡಿಸ್ತಾ ಇಲ್ವಲ್ಲ ಇಂಥ ಕೆಲ್ಸಗಳಲ್ಲಿ ಅಂತ. ಆದ್ರೆ ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಇಷ್ಟು ವರ್ಷಗಳ ಸಂಸಾರ ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಇನ್ನು ನಡ್ಕೊಂಡು ಹಾಗೆ ನಡೆಯುತ್ತೆ ಅಂತ ನನ್ನ ಭಾವನೆ. ನಿಮ್ಮ ಸಾಧನೆಗಳು ಹಾಗೂ ನಿಮ್ಮ ಕಾರ್ಯಗಳ ಬಗ್ಗೆ ಶ್ಯಾಮಲಾ ಮೇಡಮ್ಗೆ ಎಲ್ಲಿಯಾದ್ರೂ ಒಂದು ಅನುಮಾನ ಇದ್ರೆ, ಒಂದು ಪ್ರಶ್ನೆ ಇದ್ರೆ, ಅವ್ರು ಏನ್ ಪ್ರಶ್ನೆ ಕೇಳ್ತಾರೆ ಅಂತ ಶ್ಯಾಮಲಾ ಮೇಡಮ್ಗೆ ಒಂದು ಪ್ರಶ್ನೆ ಕೇಳ್ಬೋದಾ? ಖಂಡಿತವಾಗಿ ಕೇಳ್ಬೋದು. ಮೇಡಮ್ ನಮಸ್ತೆ. 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 ನಾನು ಶ್ಯಾಮಲಾ ಸತ್ಯ ಅಂತ. ಸತ್ಯ ಶ್ರೀಮತಿ ಅವರು. ಇಷ್ಟು ವರ್ಷಗಳವರೆಗೆ ನೀವಿಬ್ರು ಜೊತೆಯಾಗಿದ್ರಿ. ಸೊ ಸತ್ಯ ಅವರ ಸಾಧನೆಗಳನ್ನು ನೀವು ಕಂಡಿದ್ದೀರಿ. ಅವರ ತೊಂದರೆಗಳಲ್ಲೂ ಕೂಡ ನೀವು ಭಾಗಿಯಾಗಿದ್ದೀರಿ. ಯಾವತ್ತಾದ್ರೂ ಒಂದು ದಿವಸ ಒಂದು ಸ್ವಲ್ಪ ನಿಮಗೆ ಇವರು ಯಾಕೆ ಇಷ್ಟೆಲ್ಲ ತೊಂದರೆ ಪಟ್ಕೊಳ್ಬೇಕು ಅಂತನ್ನುವ
ಒಂದು ಸಂದೇಹ ಬಂದಿದ್ದಿರ್ಬೋದು. ಇಲ್- ಅಂಥದ್ದು ಅಥವಾ ಅವರು ವಿಜ್ಞಾನ ಮಾಡಿದ್ರಲ್ಲಿ ಏನಾದ್ರೂ ಒಂದು ಸಂದೇಹ ಇದ್ರೆ ಆ ಸಂದೇಹ ಏನಾದ್ರೂ ಇದ್ದಿರ್ಬೋದು, ಆ ವಿಜ್ಞಾನದ ಬಗ್ಗೆ ಅವರು ನಿಮಗೆ ಹೇಳದೆ ಹೋಗಿದ್ದು ಅಥವಾ ನೀವು ಅವರೊಬ್ಬರನ್ನ ಕೇಳಿದ್ದು, ಇಂಥದ್ದು ಯಾವ್ದಾದ್ರು ಒಂದು ಪ್ರಶ್ನೆ? ಇಲ್ಲ, ಆ ತರ ಏನಿಲ್ಲ. ಬಟ್ ಎಲ್ಲ ನಾನು ಅವ್ರ ಜೊತೆ ಭಾಗಿಯಾಗ್ತೀನಿ. ಅಂದ್ರೆ ಪ್ರತಿಯೊಂದನ್ನು ಇಬ್ರು ಡಿಸ್ಕಸ್ ಮಾಡ್ತೀವಿ. ಅಂದ್ರೆ ಇಬ್ರುನು ಒಂಥರ ಡಿಸ್ಕಸ್ ಮಾಡಿ ಡಿಸಿಷನ್ ತಗೋತೀವಿ. ಸೊ ಆ ತರ ಯಾವತ್ತೂ ಅನ್ಸೇ ಇಲ್ಲ. ಬಟ್ ಒಂದ್ ಹೇಳಬಲ್ಲೆ, ಬಟ್ ಏನ್ ಮಾಡಿದ್ರು ಅವ್ರು ಕರೆಕ್ಟ್ ಆಗಿ ಮಾಡ್ತಾರೆ, ಅದ್ರಲ್ಲೇ ಹೋಗ್ಬಹುದು ಅಂತ ನಾ ಹೇಳ್ಬೋದು. ಧನ್ಯವಾದಗಳು ಮೇಡಮ್. ನಿಮ್ಮಿಬ್ಬರನ್ನು ಕಂಡ್ರೆ ನಮಗೆ ಬಹಳ ಖುಷಿ ಆಗ್ತದೆ. ಈ ಕಾರಣ ಏನಂತಂದ್ರೆ ಒಬ್ಬರಿಗೆ ಒಬ್ಬರು ಕಾಂಪ್ಲಿಮೆಂಟ್ ಆಗಿರುವಂತಹ ವ್ಯಕ್ತಿತ್ವ ನಿಮ್ಮಿಬ್ಬರದ್ದು ಕೂಡ. ಅಲ್ಲ, ಮನೆಯಲ್ಲಿ ಖಂಡಿತ ಆ ತರ ಇದ್ರೆ ಹಾಲು ಜೇನು ಸೇರಿದ್ರೆ ಸಂಸಾರ. ಹಾಗೆ ಯಾರೋ ಒಬ್ರು ಏನಾರೋ ಅಂದ್ರೆ ಇಬ್ರು ನಾನು ಅವ್ರಿಗಿಂತ ಮೇಲೂ ಇಲ್ಲ, ಅವರು ಯಾವತ್ತೂ ಆತರ ನೋಡಿಲ್ಲ. ಪ್ರತಿಯೊಂದು ನನ್ನ ಹತ್ರ ಹೇಳ್ತಾರೆ, ಎಲ್ಲಾನು ಮಾಡ್ತಾರೆ. ಸೊ ಹಾಗಾಗಿ ಆತರ ಪ್ರಸಂಗ ಬಂದೇ ಇಲ್ಲ ಅಂತ ನನ್ ಮನಸ್ಸಿಗೆ ಬಂದಿರೋದು. ಖಂಡಿತ ಮೇಡಮ್. ಹಾಗೇನೆ ನೀವು ಹಾಲು ಜೇನು ಅಂತ ಹೇಳಿದ್ರಿ. ಬಹುಶಃ ಹಾಲು ಜೇನು ಅನ್ನೋದಕ್ಕಿಂತ ಹಾಲು ಹಾಲು ಮತ್ತೆ ಜೇನು ಜೇನು ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ನಿಮ್ ಮನೆಯಲ್ಲಿ ಬಂದು ಕಾಫಿ ಸವಿದಿರೋ ಅಂತ ನಮಗೆ ಗೊತ್ತಿದೆ ಅದು. ಈ ಸಂದರ್ಶನದಲ್ಲಿ ಬಂದು ಮಾತಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸತ್ಯ ಸರ್, ಹೇಳಿ. ನೀವು ಭವಿಷ್ಯದಲ್ಲಿ ರೋಬೋಟಿಕ್ ಇಂಜಿನಿಯರ್ ಆಗಬೇಕು ಅಂತನೋ ಆಸೆ ಇದೆ ಅಂತ ಹೇಳಿದ್ರಿ. ಸೊ ಇವತ್ತಿನ ಮಟ್ಟಿಗೆ ಈ ಕಲಿಕೆ ಅಂದ್ರೆ ಹೈಯರ್ ಎಜುಕೇಶನ್ ನಲ್ಲಿ ಸಾಕಷ್ಟು ಅವಕಾಶಗಳು ಇರೋದ್ರಿಂದ, ಹಾಗಿದ್ದು ಕೂಡ ಕೆಲವು ಯುವಕರು ಅವರು ಈ ಸಮಸ್ಯೆಗಳೇ ತಮ್ಮನ್ನ ತುಂಬಾ ಕಾಡ್ತಾ ಇವೆ ಅಂತ ಅಂದ್ಬಿಟ್ಟು ಸಂಕಟ ಪಡ್ತಾರಲ್ಲ, ಅಂಥವರಿಗೆ ನಿಮ್ಮ ಒಂದು ಮೆಸೇಜ್ ಏನಾದ್ರೂ ಉಂಟಾ? ನನ್ಗನ್ಸುತ್ತೆ ಈ ಸಮಸ್ಯೆಗಳು ಇದೆ ಅನ್ನೋದು ಒಂದು ರೀತಿಯ ಮನೋಭಾವ ಅಷ್ಟೇ. ನಿಜವಾಗ್ಲೂ ಸಮಸ್ಯೆಗಳು ಇದೆಯೋ ಇಲ್ವೋ ಅಂತ ತಿಳ್ಕೊಬೇಕು ನಾವು. ಒಂದು ಯುವಕರು ಯುವತಿಯರಾಗ್ಲಿ ಅವರು ಇದು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಕೆಲ್ಸಕ್ಕೆ ಸೇರಿದಾಗ ಮೊದಲನೇ 10 ವರ್ಷ 15 ವರ್ಷ ಕೆಲಸ ಕಲಿತು ಅದರಲ್ಲಿ ಅವರು ಪರಿಣತಿ ಪಡೆಯೋದ್ರ ಮೇಲೆ ಮುಖ್ಯವಾಗಿದೆ ಅವ್ರ ಮನಸ್ಸು ಹಾಕ್ಬೇಕೆ ಹೊರತು ಸಂಬಳ ಇತ್ಯಾದಿಗಳ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋಬಾರ್ದು ಅಂತ ನಾನು ಹೇಳ್ತೀನಿ. ಇದು ಯಾತಕ್ಕೆ ಅಂದ್ರೆ ನೋಡಿ, ಈಗ ಈ ಸಾಫ್ಟ್ವೇರ್ ಕಂಪನಿಗಳು ಬಂದಿದ್ರಿಂದ ಏನಾಗಿದೆ, ಕಾಲೇಜ್ ಮುಗಿದ ತಕ್ಷಣ ಅಲ್ಲಿ ಹೊರಡ್ತಾರೆ. ಅಲ್ಲಿ ಹೋದ್ರೆ ಒಂಥರ ಎಲ್ಲಾ ಬಗೆಯ ಡೆವಲಪ್ಮೆಂಟು ಆಗಲ್ಲ ಮನಸ್ಸಿಗೆ. ಕೋಡಿಫಿಕೇಶನ್ ಅದೋ ಇದೋ ಮಾಡ್ಕೊಂಡಿರ್ತಾರೆ. ಆಮೇಲೆ 1 ವರ್ಷ 2 ವರ್ಷ ಆದ್ಮೇಲೆ ನನಗೆ ಸಂಬಳ ಸಾಲದು, ಇನ್ನೊಂದು ಕಂಪನಿ 2,000 ಕೊಟ್ರೆ ಅಲ್ಲಿಗೆ ಹೋಗ್ತೀನಿ. ಇದನ್ನ ನಾನು ಭಾಳವಾಗಿ ನೋಡಿದ್ದೀನಿ. ನಮ್ಮ ಕಂಪನಿಲೇನೆ ನಮ್ಮ ಹುಡುಗರು ಮೊದಲು ಇನ್ಫೋಸಿಸ್ ಸೇರ್ತಾರೆ, ಆಮೇಲೆ ವಿಪ್ರೋ ಸೇರ್ತಾರೆ, ಆಮೇಲೆ ಇನ್ನೊಂದು ಸೇರ್ತಾರೆ. ಎಲ್ಲ ಕಡೆ 1,000 ರೂಪಾಯಿಗೆ ಜಂಪ್ ಮಾಡ್ತಾರೆ. ಈ ರೀತಿ ಮಾಡ್ತಾ ಇತ್ತು ಅಂದ್ರೆ ಏನಾಗುತ್ತೆ, ನಾವು ಯಾವ ಒಂದು ಕ್ಷೇತ್ರದಲ್ಲೂ ಪರಿಣತಿ ಪಡೆಯಲ್ಲ, ಮತ್ತೆ ಕಾನ್ಫಿಡೆನ್ಸ್ ಬರಲ್ಲ. ಆಮೇಲೆ ತಗೊಂಡಿದ್ದು ನಾವು ತರಬೇತಿ ಟ್ರೈನಿಂಗ್ ಅವೆಲ್ಲ ವೇಸ್ಟ್ ಆಗಿ ಹೊರಟೋಗುತ್ತೆ. ಹಾಗೆ ಆ ರೀತಿ ಒಂಥರ ಒಂದೇ ಮನಸ್ಸಿನಿಂದ ಒಂದೇ ಕ್ಷೇತ್ರದಲ್ಲಿ ನಾನು ಮೇಲ್ ಬರ್ತೀನಿ ಅನ್ನೋ ಛಲ ನನಗೆ ಕಾಣಿಸ್ತಾ ಇಲ್ಲ ಇತ್ತೀಚೆಗೆ. ನನಗೆ ಅದರಿಂದ ಒಂದು ಸ್ವಲ್ಪ ದುಃಖ ಆಗುತ್ತೆ. ಯಾಕೆಂದ್ರೆ ನೋಡಿ, ನಾವು ಇಷ್ಟು ಮುಂದುವರೆದಿದ್ರು ಇವತ್ತು ಇನ್ವೆನ್ಷನ್ಸ್ ಇವೆಲ್ಲ ಆಗ್ತಾ ಇರೋದು ಸಿಲಿಕಾನ್ ವ್ಯಾಲಿ ಅಂತ ಕಡೆ, ಅಮೆರಿಕ, ಯುರೋಪ್ ಅಂತ ಕಡೆ. ಯಾಕೆ ಇಲ್ಲಿ ಒರಿಜಿನಲ್ ಆಗಿ ನಮ್ಮ ಕೈಲಿ ಮಾಡಕ್ ಆಗ್ತಾ ಇಲ್ಲ? ಈ ಪ್ರಶ್ನೆ ನಾವು ತಿಳ್ಕೊಂಡ್ರೆ ನಾವು ನಮ್ಮ ಕೈಯಿಂದ ಮಾಡ್ಬೇಕಾಗಿದ್ದಕ್ಕೆ ನಾವು ನಮ್ಮಲ್ಲೇ ತರಬೇತಿ ಪಡ್ಕೋಬೇಕು ನಮ್ಮ ಕ್ಷೇತ್ರದಲ್ಲಿ. ಇಲ್ದಿದ್ರೆ ನಾವು ಮುಂದುವರಿಯಲ್ಲ, ಏನಿದ್ರು ಇನ್ನೊಬ್ರು ಕಾಲ್ ಕೆಳಗಿರ್ತೀವಿ. ಇವಾಗ ಅದೇ ಆಗಿರೋದು ನಮ್ಗೆ. ಇಷ್ಟು ನಮ್ಮ ಮುಂದುವರಿದ ದೇಶ ಅಂತ ನಾವು ಎಷ್ಟೇ ಹೇಳ್ಕೊಂಡ್ರು ನಮ್ಗೆ ಹೊರಗಿನ ದೇಶಗಳ ತಾಂತ್ರಿಕತೆ ವಿಜ್ಞಾನ ಎಲ್ಲ ಈಗಲೂ ಬೇಕಾಗಿದೆ ನಮ್ಗೆ. ನಾವಾಗ ಏನ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡ್ರೆ ಬಹಳ ಕಮ್ಮಿ ವಿಷಯಗಳಿವೆ. ನಾವಾಗೆ ಒಂದು ಪೂರ್ಣವಾಗಿ 100ಕ್ಕೆ 100ರಷ್ಟು ಒಂದು ಕಾರ್ ಆಗ್ಲಿ, ಒಂದು ಏರೋಪ್ಲೇನ್ ಆಗ್ಲಿ, ಒಂದು ಮೊಬೈಲ್ ಫೋನ್ ಆಗ್ಲಿ, ಈ ತರ ವಿಷಯಗಳನ್ನ ನಾವಾಗೆ 100ಕ್ಕೆ 100ರಷ್ಟು ಮಾಡೋ ಶಕ್ತಿ ಇನ್ನೂ ನಮ್ಮಲ್ಲಿ ಬಂದಿಲ್ಲ. ಅದಕ್ಕೆ ನಾನು ಈಗಿನ ಕಾಲದ ಹುಡುಗರಿಗೆ ಹೇಳೋದೇನು ಅಂದ್ರೆ,
ದಯವಿಟ್ಟು ಮನಸ್ಸನ್ನ ಗಟ್ಟಿಯಾಗಿ ಇಟ್ಕೊಂಡು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಹೆಚ್ಚುವರಿಯಾಗಿ ಕೆಲಸ ಮಾಡಿ ಪರಿಣತಿ ಪಡೀರಿ ಅಂತ ಹೇಳೋದು ಅಷ್ಟೇ. ಓದಿದ್ರೆ ಮಾತ್ರ ಸಾಲದು, ಓದೋದು ಮತ್ತು ಮಾಡೋದು ಎರಡೂ ಒಂದು ರೀತಿಯಲ್ಲಿ ನಾವು ಅಳವಡಿಸ್ಕೋಬೇಕು ನಮ್ಮ ವೃತ್ತಿಪರ ಜೀವನದಲ್ಲಿ. ಇವೆಲ್ಲ ಆಗೋದು ಮೊದಲನೇ 5 ವರ್ಷ 10 ವರ್ಷದಲ್ಲಿ. ಅದಾದ್ಮೇಲೆ ಏನೋ ಒಂದು ಸಂಸಾರ ತಾಪತ್ರೆ, ಆ ತಾಪತ್ರೆ, ಈ ತಾಪತ್ರೆ ಅಂತ ಎಲ್ಲೆಲ್ಲೋ ತಿರುಗ್ಬಿಡುತ್ತೆ ಮನಸ್ಸು. ಆದ್ರೆ ಸೇರಿದ ಹೊಸದಲ್ಲಿ ಬಹಳ ಮುಖ್ಯವಾದ ಇದು ಸಂಬಳ ಅಲ್ಲ. ಧನ್ಯವಾದಗಳು. ಬಹುಶಃ ನೀವು ಹಿರಿಯರಾಗಿ ನೀವು ಇದು ಸಲಹೆ ಕೊಟ್ಟಿಲ್ಲ. ನೀವು ಯಾಕಂದ್ರೆ ನಾಳೆ ಕೂಡ ರೋಬೋಟಿಕ್ಸ್ ಮಾಡಬೇಕು ಅನ್ನೋ ಉತ್ಸಾಹ ಇರುವಂತಹ, ನಿಮಗೆ ಇನ್ನೂ ನಿವೃತ್ತಿ ಆಗದೆ ಇರುವಂತ ಯುವಕರಾದ್ರಿಂದ ಪಿಯರ್ ಗ್ರೂಪ್ ಅಂತ ನಾವೇನು ಹೇಳ್ತೀವಿ, ಗೆಳೆಯರಿಗೆ ನೀವು ಕೊಟ್ಟಂತಹ ಒಂದೆರಡು ಸಲಹೆಗಳು ಅಂತ ನಾನು ಭಾವಿಸ್ತೇನೆ. ಇದು ನಮಗೂ ಕೂಡ ಅಷ್ಟೇ ಒಪ್ಪುವಂಥವು. ಯಾಕಂದ್ರೆ ಹಿರಿಯ ನಾಗರಿಕರು ಅಂದ ಕೂಡಲೇ ನಾವು ಆ ಬಗ್ಗೆ ಸಾಕಷ್ಟು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಆರೋಗ್ಯದ ಬಗ್ಗೆ, ಮತ್ತೆ ಮಕ್ಕಳ ಬಗ್ಗೆ, ಮನೆ ಬಗ್ಗೆ, ಇನ್ನೊಂದ್ರ ಬಗ್ಗೆ ಎಲ್ಲ. ಅದಲ್ಲದೆ ಕೂಡ ನಮಗೆ ಬದುಕು ಇದೆ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ನೀವು ತೋರಿಸ್ಕೊಟ್ಟಿದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು. ನಮ್ಮೊಟ್ಟಿಗೆ ಇದ್ರ ಬಗ್ಗೆ ನಾವು ಒಂದೇ ಒಂದು ವಿಷಯ ಹೇಳ್ಬೇಕು. ಖಂಡಿತ ಸರ್. ಅದೇನಂದ್ರೆ ಈ ರೀತಿಯ ನಮ್ಮ ವೃತ್ತಿಪರವಾಗಿ ಬಿಟ್ಟುಬಿಡಿ, ಸಂಬಳ ತಗೊಳ್ಳೇಬೇಕು, ಸಂಸಾರ ನಡೆಸಲೇಬೇಕು ಅಂತ. ಆದ್ರೆ ವೃತ್ತಿಯಿಂದ ಹೊರದಾಗಿ ನಾವು ಅದು ಇದು ಯೋಚನೆ ಮಾಡಿ ಅದರಲ್ಲಿ ಹಿಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮೆಲ್ಲರಲ್ಲೂ ನಾನಾ ಬಗೆಯ ಒಳ ಶಕ್ತಿಗಳಿವೆ. ನಮ್ಗೆ ಗೊತ್ತಿಲ್ಲದೇನೆ ನಾವು ಒಳ್ಳೆ ಸಂಗೀತಗಾರ ಇರ್ಬೋದು, ನಮಗ್ ಗೊತ್ತಿಲ್ಲದೇನೆ ನಾವು ಇನ್ನೊಂದು ಕೆಲಸ ಮಾಡೋ ಇರ್ಬೋದು, ಗೊತ್ತಿಲ್ಲದೇನೆ ಸಾಹಿತ್ಯಗಳಾಗಿರ್ಬೋದು, ನಮಗ್ ತಿಳಿದೇನೆ ನಾವು ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು. ಆದ್ರೆ ಏನಾಗುತ್ತೆ, ಅದನ್ನ ನಾವು ಹೊರಗೆ ತೆಕ್ಕೋಬೇಕು. ನಮ್ಮ ಮನಸ್ಸಿನಿಂದ ಅದನ್ನ ಹೊರಗೆ ತೆಕ್ಕೊಂಡು ಅದ್ರ ಮೇಲೆ ಛಲ ಇಟ್ಟು ನಾವು ಅದನ್ನು ಸ್ವಲ್ಪ ದಿವಸ ಮುಂದುವರಿಸ್ಬೇಕು. ಅದು ಅವಾಗ ಏನಾಗುತ್ತೆ, ನಮ್ಗೆ ಓಹೋ ನಾನು ಈ ತರ ಮಾಡ್ಬೋದಾ ಅಂತ ಅನ್ಸುತ್ತೆ. ಆದ್ರೆ ಆ ರೀತಿ ಎಕ್ಸ್ಪರಿಮೆಂಟೇಷನ್ ನಮ್ಮಲ್ಲಿ ನಾವು ಮಾಡ್ಕೊಂಡ್ರೆ ಏನಾಗುತ್ತೆ, ನಮ್ಮ ಮನಸ್ಸು ಇನ್ನೂ ವಿಕಾಸವಾಗಿ ಆಗುತ್ತೆ. ಜೊತೆಗೆ ನಮ್ಮ ಸಂಬಳದ ಜೀವನ ಅಲ್ಲದೆ ಹೊರಗಡೆ ನಾಟಕ, ಸಂಗೀತ ಆಗ್ಲಿ, ಇದೇ ಆಗ್ಲಿ, ಯಾವ್ದಾದ್ರು ನಾವು ತೊಡಗಿಸ್ಕೊಳಕ್ ಶುರು ಮಾಡ್ಕೊಂಡಾಗ ನಮ್ಮ ಜೀವನದ ನೀತಿನೇ ಬೇರೆ ಆಗ್ಬಿಡುತ್ತೆ. ಜೊತೆಗೆ ನಮ್ಗೆ ಪರಿಚಯ ಆಗೋ ಜನರಾಗ್ಲಿ ಅವ್ರೂ ಬೇರೆ ರೀತಿ ಆಗ್ತಾರೆ. ಇದರಿಂದ ನನಗನ್ಸುತ್ತೆ ಜೀವನ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ನಾವು ಸಂತೋಷವಾಗಿರ್ಬೋದು. ಒಂದು ಚಾನೆಲ್ನಲ್ಲಿ ನಮಗೆ ತುಂಬಾ ಬೇಜಾರಾಯ್ತು ಅಂದ್ರೆ ಇನ್ನೊಂದು ಚಾನೆಲ್ ಸ್ವಿಚ್ ಮಾಡ್ಕೋಬಹುದು. ಈ ರೀತಿ ಇದು ಬಹುಶಃ ಸೆಲ್ಫ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ಬೋದು. ಇದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಚಂದ್ರಶೇಖರ್ ಅವ್ರದ್ದು ಒಂದು ಪ್ರಶ್ನೆ ಇದೆ ಅಂತ ಹೇಳಿದ್ರು. ಇದು ಕೊನೆಯ ಪ್ರಶ್ನೆ. ಚಂದ್ರಶೇಖರ್ ಅವರೇ. ಧನ್ಯವಾದಗಳು ಸರ್. 2006ರಲ್ಲಿ ಡಾಕ್ಟರ್ ಅಬ್ದುಲ್ ಕಲಾಂ ರವರು NAL ಬಂದಾಗ, ಒಂದು ಅಫಿಷಿಯಲ್ ಮೀಟಿಂಗ್ ಬಂದಾಗ, ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಅದು, ಪ್ರೆಸಿಡೆಂಟ್. ಆಗ ತಾವು ಅಲ್ಲಿ ಡೈರೆಕ್ಟರ್ ಒಂದು ಹೇಳ್ತಾರೆ, ಯು ಡಾಕ್ಟರ್ ಸತ್ಯ, ಯು ಕಲ್ಪ್ರಿಟ್, ಯು ಪುಲ್ಡ್ ಅವರ್ ಕಲಾಂ ಔಟ್ ಆಫ್ ಹಿಸ್ ಅಫಿಷಿಯಲ್ ಡಿನ್ನರ್ ಅಂಡ್ ಯು ಆರ್ ಟೇಕಿಂಗ್ ಹಿಮ್ ಟು ಯುವರ್ ಹೌಸ್ ಅಂತ ಒಂದು ವರ್ಡ್ ಅನ್ನ ಹೇಳ್ತಾರೆ. ನನಗೆ ಜ್ಞಾಪಕ ಇದೆ. ಇನ್ನುವೆ ನಮ್ಮ ಹಿಂದೆ ಸಂದರ್ಶನ ಬಹಳ ಕೇಳಿದ್ದೀನಿ ಸರ್. ಆಗ ಕಲಾಂ ರವರು ವಧುಮಂಗ ಆ ಮ್ಯಾಂಗೋ ಪಿಕಲ್ಸ್ ಅನ್ನ ಬಹಳವಾಗಿ ಇಷ್ಟಪಡ್ತಾರೆ ಸರ್. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಅದೇನಾಯ್ತು, ನಾನು ಒಂದ್ಸಲ ಡೆಲ್ಲಿನಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ದಾಗ ವಿಮಾನದಲ್ಲಿ ನಾನು ಪಕ್ಕನೇ ಅಬ್ದುಲ್ ಕಲಾಂ ಅವ್ರು ಕೂತಿದ್ದೆ. ನಾನು ಅವ್ರಿಗೆ ಹೇಳಿದೆ, ದಿನನಿತ್ಯ ನೀವು ಈ ಅಫಿಷಿಯಲ್ ಊಟಗಳೇ ಮಾಡ್ತಾ ಇದ್ದೀರಲ್ಲ, ಇವತ್ತು ನಮ್ಮ ಮನೆಗೆ ಬನ್ನಿ, ಮನೆ ಊಟ ಮಾಡೋರು ಅಂತ ಹೇಳಿದೆ. ಅದಕ್ಕೆ ಅವರು, ಅಯ್ಯೋ ಖಂಡಿತವಾಗಿ ಬರ್ತೀನಿ, ನನ್ನನ್ನು NALಗೆ ಬಂದು 1:30 ಅಷ್ಟೊತ್ತಿಗೆ ನನ್ನನ್ನು ಕರೀರಿ, ಹೋಗೋಣ ನಮ್ಮ ಮನೆಗೆ ಅಂದ್ರು. ನಾನು ಅವತ್ತಿನ ದಿವಸ ಅಲ್ಲಿ ಹೋದೆ. ಮಧ್ಯಾಹ್ನ ಮೀಟಿಂಗ್ ಇಂದ ಹೊರಗೆ ಬಂದು, ಬಂದಿದ್ದೀರಾ ಸತ್ಯ, ಹೋಗೋಣ ನಡೀರಿ ಅಂದ್ರು. ಆಗ ಅಲ್ಲಿ ಡೈರೆಕ್ಟ್ರು, ಏನ್ ಇವ್ರನ್ನ ಎಳ್ಕೊಂಡು ಹೋಗ್ತಾ ಇದ್ದೀರಾ, ಇಲ್ಲಿ ಇವ್ರಿಗೋಸ್ಕರ ಸ್ಪೆಷಲ್ ಅಫಿಷಿಯಲ್ ಲಂಚ್ ಎಲ್ಲ ಮಾಡ್ಸಿದೀನಲ್ಲ ಅಂದ್ರು. ಅಂತಾದ್ರು ಬಂದು ಮನೆಗೆ ಬಂದಾಗ ನಮ್ಮಲ್ಲಿ ಏನಿಲ್ಲ, ಬಹಳ ಸರಳವಾದ ಊಟನೇ ಆಗಿತ್ತು ಅವತ್ತು. ಜೊತೆಗೆ ಉಪ್ಪಿನಕಾಯಿ ಇತ್ತು ಅಂತ ಕಾಣುತ್ತೆ. ಅದನ್ನ ಚಪ್ಪಡಿಸಿ ಚೆನ್ನಾಗಿ ಊಟ ಮಾಡಿ ಬಹಳ ಸಂತೋಷದಿಂದ 3:30-4 ಗಂಟೆ ತನಕ ಇದು ನಾನು ಮರ್ತು ಸುಮ್ಮನಿದ್ವಿ. ಆಮೇಲೆ ಇತ್ತೀಚೆಗೆ ನಾವು ರಾಷ್ಟ್ರಪತಿ ಭವನದಲ್ಲಿ ಅವರನ್ನು ನೋಡಕ್ ಹೋಗಿದ್ದಾಗ, ಆವಾಗ ಮೊದ್ಲು ನನ್ನ ಹೆಂಡತಿನ ಕರೆದ್ಬಿಟ್ಟು, ಆಹಾ ಅವತ್ತಿನ ಉಪ್ಪಿನಕಾಯಿ ಎಷ್ಟು ರುಚಿ ಇತ್ತು ಅಂದ್ರು. ನಾನ್ ಹೇಳಿದೆ, ಏನ್ ಕಲಾಂ,
ರಾಷ್ಟ್ರಪತಿ ಭವನದಲ್ಲಿ ನನಗೆ ಕೇಳಿದಾಗೆ 100-120 ಜನನು ಅಡುಗೆಯವರಿದ್ದಾರೆ. ಹೌದೌದು. ಎಲ್ಲಾ ರೀತಿಯ ಅಡುಗೆನು ಮಾಡ್ತಾರಂತೆ. ಬರೀ ನಮ್ಮ ದೇಶೀಯ ಅಡುಗೆ ಮಾತ್ರ ಅಲ್ಲ, ಪರದೇಶೀಯ ಅಡುಗೆಗಳನ್ನು ಅದೆಲ್ಲ ನೀವು ಮರ್ತ್ಬಿಟ್ಟು ಈ ಉಪ್ಪಿನಕಾಯಿ ಜ್ಞಾಪಿಸ್ಕೊತೀರಲ್ಲ ಅಂದೆ. ಅದಕ್ಕೆ ಅವರು ಮನೆ ಊಟ ಅಲ್ವಪ್ಪ ಅಂತಂದ್ರು. ವಂಡರ್ಫುಲ್ ಸರ್, ವಂಡರ್ಫುಲ್. ಅತ್ಯಂತ ಸುಮಧುರ ಗಳಿಗೆಗಳು ಸರ್ ಅವೆಲ್ಲ ಜ್ಞಾಪಿಸ್ಕೊಳಕ್ಕೆ. ಅಂದ್ರೆ ಬಹಳ ಸರಳವಾದ ಮನುಷ್ಯ ಅವರು, ಅಷ್ಟು ಸರಳವಾದ ಮನುಷ್ಯ. ಅವ್ರ ಮನಸ್ಸು ಆಗಿತ್ತು ಸರಳವಾಗಿ. ರಾಷ್ಟ್ರಪತಿ ಆದ್ಮೇಲೂ ಹಾಗೆ ಇದ್ರು, ಅದಕ್ಕೆ ಮುಂಚೆನೂ ಹಾಗೆ ಇದ್ರು. ಥ್ಯಾಂಕ್ ಯು ಸರ್. ಬಹುಶಃ ಸತ್ಯ ಅವರೇ, ಅದಕ್ಕೆ ಅಂಥವರ ಒಡನಾಟದಲ್ಲಿ ಇರೋದ್ರಿಂದ ನೀವು ಕೂಡ ಅಷ್ಟೇ ಸರಳವಾಗಿದ್ದೀರಿ. ಎಷ್ಟು ಸರಳವಾಗಿ ಸುಂದರವಾಗಿ ನೀವು ಬದುಕಿನ ಬಗ್ಗೆ ಮತ್ತೆ ನಾವು ಹಲೋ ನಾವು ಲಕ್ಕಿ ಸರ್. ಓಕೆ 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 ನೀವು ಇಷ್ಟೇ ಸರಳವಾಗಿ ಅಂದ್ರೆ ಆ ಸರಳವಾದ ಮಹನೀಯರ ಜೊತೆ ಒಡನಾಟ ಮಾಡ್ತಾನೆ ನೀವು ಕೂಡ ಸರಳವಾಗಿ ನೀವು ಬದುಕಿದ್ದಷ್ಟೇ ಅಲ್ಲ, ನಮ್ಮೆಲ್ರಿಗೂ ಕೂಡ ಒಂದು ಮಾದರಿಯಾಗಿ ಸವಾಲುಗಳು ಬಂದಾಗ ಕೂಡ ಹಾಗೆ ದೃಢ ಮನಸ್ಸಿನಿಂದ ಇರಬೇಕು. ವಯಸ್ಸು ಅಂತ ಅನ್ನೋದು ಕೇವಲ ಒಂದು ಮನಸ್ಥಿತಿ ಅಂತ ಅನ್ನೋದನ್ನು ಕೂಡ ನೀವು ಬಹಳ ಸ್ಪಷ್ಟವಾಗಿ ನಿರೂಪಿಸಿದ್ದೀರಾ. ಹಾಗೆ ನಮ್ಮಂತಹ ಹಾಗೂ ನಮಗಿಂತ ಕಿರಿಯರಾದ ಯುವಕರಿಗೂ ಕೂಡ ನೀವು ಸಾಕಷ್ಟು ಅಂದ್ರೆ ಒಳ್ಳೆ ಮಾತುಗಳನ್ನ ಹೇಳಿದ್ದೀರಾ. ನಿಮ್ಮ ಈ ಬದುಕು, ನಿಮ್ಮ ಜೀವನ ಎಲ್ಲರಿಗೂ ಆದರ್ಶ ಆಗಲಿ ಅಂತ ಹೇಳ್ತಾ ನಾನು ಈ ಸಂದರ್ಶನದಲ್ಲಿ ಬಂದು ನೀವು ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲ ಹಿರಿಯ ನಾಗರಿಕರು ಇಲ್ಲಿ ಸೇರಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಿಮಗೂ ನನ್ನ ನಮಸ್ಕಾರಗಳು ಕೊಳ್ಳೇಗಾಲ ಶರ್ಮಾ ಅವರೇ. ಈ ಕಳೆದ 1 ಗಂಟೆಯ ಕಾಲ ಬಹಳ ಚೆನ್ನಾಗಿತ್ತು. ನೀವು ನನ್ನ ಮನಸ್ಸನ್ನ ಹೊರಗೆ ತೆಗೆದ್ರಿ, ಅನೇಕ ರೀತಿಯ ಘಟನೆಗಳು ಹೊರಗೆ ಬಂದವು. ಅದಕ್ಕೆ ನಾನು ನಿಮಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ನಮಸ್ಕಾರ. ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ, ಹಿರಿತನದ ವಯೋಮಾನ ಬಾಳಿನ ನೆನಪಿನ ಕಥನ, ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ, ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕೋ. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ, ಅನುಭವ ಕಾರ್ಯಕ್ರಮ.